ಹೇಳ್ತೇನೆ. ಪ್ರಮೋಜಿ, ನೇಹಾ ಹಿರೇಮಠ ಅವರ ಹತ್ಯೆಯಾಗಿ 1 ವರ್ಷ ಆಯಿತು. ಈ ಒಂದು ವರ್ಷದ ಸಂದರ್ಭ ಮತ್ತೇನು ಹೊಸ ಕಾರ್ಯಕ್ರಮಗಳು ಏನೇನು ಹಿಂದೂ ಯುವಕರಿಗಾಗಿ ಇದನ್ನು ಮಾಡ್ತಾ ಇದ್ರಿ? ನೇಹಾ ಹಿರೇಮಠ ಹತ್ಯೆಯಾಗಿ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳಲ್ಲಿ ಬಗೆಹರಿಸ್ತಾಯಿವಿ ಅಂತ ಅನ್ನುವಂಥವ್ರು ನಿಮ್ಮ ನಾಲಿಗೆ ಇದೆಯೋ ಅಥವಾ ಏನು ನಾಟಕ ಇದೆಯೋ ಬೂಟಾಟಿಕೆ ಇದೆಯೋ ಅಂತನ್ನುವಂಥದ್ದು 18ನೇ ತಾರೀಕು ನಾವು ಬಹಿರಂಗಗೊಳಿಸ್ತೀವಿ. ಮತ್ತು ನೇಹಾ ಹಿರೇಮಠ ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ವಾರ್ಷಿಕ ಶ್ರದ್ಧಾಂಜಲಿ, ಹೋಮ ಹವನ ಮತ್ತು 1,000 ಜನ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದರೆ ಕಾಂಗ್ರೆಸ್ ಸರ್ಕಾರ ನೀವೇನೂ ಮಾಡ್ತಾ ಇಲ್ಲ, ಬರೇ ತುಷ್ಟೀಕರಣ ಅಂತ ಹೇಳಿ ಹೊರಟಿದ್ದೀರಿ. ಹಿಂದೂಗಳನ್ನು ಕಡೆಗಣಿಸ್ತಾ ಇದೆ, ಹಿಂದೂಗಳ ಕೊಲೆ ಆಗ್ತಾ ಇದೆ, ಹಿಂದೂ ಹುಡುಗಿಯರ ಅಪಹರಣ, ರೇಪು ಎಲ್ಲ ಆಗ್ತಾ ಇದೆ. ಅದರ ಕಡೆಗೆ ಯಾವುದೇ ರೀತಿಯ ಗಮನ ಇಲ್ಲ. ಕೋರ್ಟು ಇವತ್ತು ಯಾವ ವ್ಯಕ್ತಿ ಏನು ವಿಷಯ ಅಂತನ್ನುವಂಥದ್ದು ಕೂಡ ಗಮನಿಸ್ತಾ ಇಲ್ಲ. ಇನ್ನು ಡಿಪಾರ್ಟ್ಮೆಂಟ್ ಕೂಡ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸರಿಯಾದ ಕ್ರಮ ತಗೊಂಡು ಅವನಿಗೆ ಅಲ್ಲೇ ಎನ್ಕೌಂಟರ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸೊ ಇದು ಯಾವುದೂ ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಹಿಂದೂ ಸಂಘಟಕರು ಇವತ್ತು ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಕರ್ನಾಟಕದಲ್ಲಿ 100 ಕಡೆಗೆ ಈ ಕಾರ್ಯಕ್ರಮವನ್ನು ತಗೊಳ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಏಪ್ರಿಲ್ 18 1,000 ಹಿಂದೂ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ, ಸ್ವರಕ್ಷಣೆಗೋಸ್ಕರ, ಧೈರ್ಯಗೋಸ್ಕರ ಈ ಸಮಾರಂಭ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಹಿಂದೂ ಯುವತರ ರಕ್ಷಣೆಗಾಗಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸ್ವಾಗತ. ಆದರೆ ಯಾಕೆ ತ್ರಿಶೂಲ ದೀಕ್ಷೆ ಮಾಡಕ್ಕೆ ಮುಂದಾದ್ರಿ? ತ್ರಿಶೂಲವನ್ನು ಯಾಕೆ ಕೊಳ್ಳಕ್ಕೆ ಮುಂದಾದ್ರಿ? ಇದೊಂದು ಸಾಂಕೇತಿಕ ಅಷ್ಟೇ. ಇದರಿಂದೇನು ಸಾವು ನೋವು ಆಗುವಂಥದ್ದೇನಿಲ್ಲ. ಇದು ವೆಪನ್ ಕಾಯ್ದೆಯೂ ಕೂಡ ಲಾಗೂ ಆಗಲ್ಲ. ನಮ್ದು 5 ಇಂಚಿಂದ ಇದಿದೆ ಇದು. ಸೊ ಹೀಗಾಗಿ ಇದೊಂದು ಅವ್ರಿಗೊಂದು ಧೈರ್ಯ ಕೊಡೋಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ನಾಗರಿಕರಿಗೆ ಗನ್ ಇನ್ ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಸಾಮಾನ್ಯವಾಗಿ ಒಂದು ಧೈರ್ಯ ತುಂಬೋಗೋಸ್ಕರ ಕೊಡ್ತಾರೆ. ಹಾಗೆ ಅದೇ ಮಾದರಿಯಲ್ಲಿ ಇವತ್ತು ಸರ್ಕಾರ ಫೇಲ್ ಆಗಿದೆ, ರಾಜಕಾರಣಿಗರ ಫೇಲ್ ಆಗಿದ್ದಾರೆ, ಮತ್ತು ಕೋರ್ಟ್ ಕೂಡ ಇವತ್ತು ವಿಳಂಬದ ನೀತಿಯಿಂದ ವಿಫಲ ಆಗಿದೆ. ಡಿಪಾರ್ಟ್ಮೆಂಟ್ ಕೂಡ ಎನ್ಕೌಂಟರ್ ಮಾಡದೆ ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡದೆ ಫೇಲ್ ಆಗಿದ್ದರಿಂದ ಈಗ ನಾವಾದರೂ ಧೈರ್ಯ ಕೊಟ್ಟು ಸುರಕ್ಷತೆಗೋಸ್ಕರ ತ್ರಿಶೂಲ ದೀಕ್ಷೆಯನ್ನು ಮಾಡ್ತಾ ಇದ್ದೀವಿ.